ಹದೀಸ್ ಬೆಳಕು ಕಾರ್ಯಕ್ರಮಕ್ಕೆ ಸ್ವಾಗತ. ನಿನ್ನೆ ನಾವು ಮಾತನಾಡುವಾಗ ದಾನ ಧರ್ಮಗಳ ಬಗ್ಗೆ ನಾವು ಪವಿತ್ರ ಕುರ್ಆನ್ ಹೇಳಿದ್ದು ಹದೀಸ್ಗಳಲ್ಲಿ ಅದರ ಬಗ್ಗೆ ಬಂದಿರುವ ವಿಷಯಗಳೆಲ್ಲ ನಾವು ಪ್ರತಿಪಾದಿಸಿದೆವು. ಇನ್ನು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮತ್ತು ಅವರ ಕುಟುಂಬ, ಸಹಾಬಿಗಳು, ಆ ಮಹಾತ್ಮರುಗಳು ಅವರೆಲ್ಲ ಯಾವ ರೀತಿ ದಾನ ಮಾಡಿದ್ದರು ಎಂಬುದಕ್ಕೆ ಕೆಲವು ಉದಾಹರಣೆಗಳಾಗಿವೆ ನಾನಿವತ್ತು ನಿಮ್ಮೊಂದಿಗೆ ಮಾತನಾಡುತ್ತಿರುವುದು. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದೊಡ್ಡ ದಾನಿಯಾಗಿದ್ದರು, ದೊಡ್ಡ ದಾನಿ. ಆ ರೀತಿಯ ಒಬ್ಬ ದಾನಿಯನ್ನು ಚರಿತ್ರೆ ಕಂಡಿಲ್ಲ, ಇತಿಹಾಸದ ಪುಟಗಳಲ್ಲಿ ಕಂಡಿಲ್ಲ ಎಂದು ಸ್ವಹಾಬಿಗಳು, ಮಹಾತ್ಮರುಗಳೆಲ್ಲ ಹೇಳಿದ್ದು ನಾವು ಕಾಣ್ತಾ ಇದ್ದೇವೆ. ಅವರು ಏನು ಕೂಡ ತನ್ನಲ್ಲಿಟ್ಕೊಳ್ತಾ ಇರಲಿಲ್ಲ, ಪ್ರತಿಯೊಂದನ್ನು ಕೂಡ ಕೊಡ್ತಾ ಇದ್ದರು. ಒಮ್ಮೆ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬಳಿಗೆ ಬಂದಂತಹ ಒಬ್ಬ ವ್ಯಕ್ತಿ ಸಹಾಯ ಕೇಳ್ತಾನೆ. ಬಂದು ಸಹಾಯ ಕೇಳಿದಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎರಡು ಬೆಟ್ಟಗಳ ಮಧ್ಯೆ ಮೇಯುತ್ತಿದ್ದ ಬಹಳಷ್ಟು ಅವರ ಆಡುಗಳು, ಅದನ್ನು ತೋರಿಸಿಕೊಂಡು ಹೇಳ್ತಾರೆ, ತೆಗೊಂಡು ಅದೆಲ್ಲ ನಿನಗೆ. ಕೇಳಿದವನೊಂದಿಗೆ ಹೇಳ್ತಾ ಇದ್ದಾರೆ, ಆ ಎರಡು ಬೆಟ್ಟಗಳ ಮಧ್ಯೆ ಇರುವ ಆಡುಗಳ ರಾಶಿ ಅದೆಲ್ಲವೂ ಕೂಡ ನನ್ನದು, ಇವತ್ತಿನಿಂದ ನಿನ್ನದು, ತೆಗೊಂಡು ಹೋಗು. ಅವನ ಆಶ್ಚರ್ಯಚಕಿತನಾಗಿ ಬಿಟ್ಟ, ಅವನ ಅಚ್ಚರಿಗೊಂಡು ಬಿಟ್ಟ. ಅವನು ಹೋಗಿ ಅರೇಬಿಯಾದಲ್ಲಿರುವ ಕುರೈಶಿಗಳೊಂದಿಗೆ ಹೇಳ್ತಾರೆ, ಓ ಕುರೈಶಿಗಳೇ, ನೀವು ಆ ಮುಹಮ್ಮದರ ಶಿಷ್ಯತ್ವವನ್ನು ಪಡೆಯಿರಿ. ಕಾರಣ ಆ ಮನುಷ್ಯನಷ್ಟು ದೊಡ್ಡ ದಾನಿಯನ್ನು ನಾವು ಕಂಡಿಲ್ಲ, ಆ ಮನುಷ್ಯನಷ್ಟು ದೊಡ್ಡ ದಾನಿಯನ್ನು ನಾವು ಇತಿಹಾಸದ ಪುಟದಲ್ಲಿ ನಾನ್ಯಾವತ್ತೂ ಕೂಡ ಕೇಳಿಲ್ಲ, ಇಂತಹ ಒಬ್ಬ ದಾನಿಯನ್ನು. ಕಾರಣ ಅವರಿಗೆ ದಾನ ಧರ್ಮ ಮಾಡಲು ಹೆದರಿಕೆನೇ ಇಲ್ಲ. ಕೊಡುವುದಂತ ಹೇಳಿದರೆ ಅವರು ಹೆದರಿಕೆನೇ ಇಲ್ಲ, ಅವರು ಕೊಟ್ಟು ಬಿಡ್ತಾರೆ, ಎಲ್ಲವನ್ನು ಕೂಡ ಕೊಟ್ಟು ಬಿಡ್ತಾರೆ ಎಂದು ಪ್ರವಾದಿ ಮುಹಮ್ಮದ್ ಪೈಗಂಬರ್ರವರ ಬಗ್ಗೆ ಆ ಮನುಷ್ಯ ಹೇಳಿದ್ದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಹಜರತ್ ಆಯಿಷಾ ಬೀವಿ ರಲಿಯಲ್ಲಾಹು ಅನ್ಹಾ ಎಂಬ ಪ್ರವಾದಿವರಿಯರ ಸಹಧರ್ಮಿಣಿ, ಅವರ ಪತ್ನಿ, ಅವರು ಹೇಳ್ತಾರೆ, ಪ್ರವಾದಿ ಮುಹಮ್ಮದ್ ಪೈಗಂಬರ್ರವರು ಏನನ್ನು ಕೂಡ ಬಾಕಿ ಇಟ್ಟು ಹೋಗಿಲ್ಲ. ಅವರದ್ದಾಗಿ ಒಂದು ಹಣತೆ, ಒಂದು ಹಣತೆ ಕೂಡ, ದೀಪ ಉರಿಸಲು ಒಂದು ಎಣ್ಣೆ ಕೂಡ ಇರಲಿಲ್ಲ. ಎಲ್ಲವನ್ನು ಕೂಡ ಕೊಟ್ಟು ಅವರು ಹೋದರು. ಕೊನೆಯ ಕ್ಷಣದಲ್ಲಿ ದೀಪ ಉರಿಸಲು ಅವರದ್ದಾಗಿ ಸ್ವಲ್ಪ ಎಣ್ಣೆ ಇತ್ತು, ಅದನ್ನು ಕೂಡ ತನ್ನ ಮರಣಶೈಲಿಯಲ್ಲಿ ಇನ್ನೊಬ್ಬರಿಗೆ ದಾನ ಮಾಡಿಕೊಂಡು ಹೋಗಿಬಿಟ್ಟರು. ಕೊನೆಯ ಕ್ಷಣದಲ್ಲಿ ತನ್ನದಾಗಿ ಏನನ್ನು ಕೂಡ ಇಲ್ಲಿ ಉಳಿಸದೆ ಅದೆಲ್ಲವೂ ಕೂಡ ಬಡವರಿಗೆ ದಾನ ಮಾಡಿ ಹೋದ ಮುಹಮ್ಮದ್ ಪೈಗಂಬರ್ ಈ ಜಗತ್ತಿಗೆ ಮಾದರಿ. ಅವರಿಗೆ ಕೇಳಿದರೆ ಕೊಡಲು ಸ್ವಹಾಬಿಗಳು ತುದಿಗಾಲಲ್ಲಿ ನಿಂತಿದ್ದರು. ಜೀವ ಕೊಡಲು ತಯಾರಿದ್ದವರು, ಅವರ ಆಸ್ತಿಗಳು, ಸಂಪತ್ತು ಕೊಡಲು ಏಕೆ ಹಿಂಜರಿಯುವುದವರು. ಉಸ್ಮಾನೆ ಗನಿ, ಶ್ರೀಮಂತ ಉಸ್ಮಾನ್ ಎಂದು ಕರೆಯಲ್ಪಡುವ ಅರೇಬಿಯಾದ ಗರ್ಭ ಶ್ರೀಮಂತರಾದ ಉಸ್ಮಾನ್ ಇಬ್ನ್ ಅಫ್ಫಾನ್ ಅಲ್ಲಿದ್ದಾರೆ. ಕೋಟ್ಯಾಧಿಪತಿಗಳೆಲ್ಲ ಅಲ್ಲಿದ್ದಾರೆ. ಪತ್ನಿಯಾದ ಖದೀಜಾ ಬೀವಿ ರಲಿಯಲ್ಲಾಹು ಅನ್ಹಾ, ಆ ಕಾಲದ ಅತ್ಯಂತ ದೊಡ್ಡ ಶ್ರೀಮಂತೆಯಾದ ಖದೀಜಾ ಬೀವಿ ರಲಿಯಲ್ಲಾಹು ಅನ್ಹಾ ತನ್ನ ಸಂಪತ್ತನ್ನೆಲ್ಲ ಪತಿಯಾದ ಪ್ರವಾದಿ ಮುಹಮ್ಮದ್ ಪೈಗಂಬರ್ರವರಿಗೆ ಬರೆದು ಕೊಟ್ಟದ್ದು ನಾವು ಚರಿತ್ರೆಯಲ್ಲಿ ಕಂಡೆವು. ಅದರಲ್ಲಿ ಒಂದು ಕೂಡ ತಾನು ಅನುಭವಿಸಿಲ್ಲ, ತನಗೆ ಬೇಕಾಗಿ ತೆಗೆದಿಲ್ಲ. ಎಲ್ಲವನ್ನು ಕೂಡ ದಾನ ಮಾಡಿ ಬಡವರಿಗೆ, ದೀನಿಗೆ ಬೇಕಾಗಿ ಅವರು ತ್ಯಾಗ ಮಾಡಿದ್ದು, ಕೊಟ್ಟದ್ದು ನಾವು ಚರಿತ್ರೆಯಲ್ಲಿ ಕಂಡಿದ್ದೇವೆ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೊಸ ಬಟ್ಟೆ ಹಾಕಿ ನಿಂತಿರುವಾಗ ಒಂದು ಸ್ವಹಾಬಿ, ಭಾರಿ ಒಳ್ಳೆ ಬಟ್ಟೆ ಅಲ್ವಾ, ತುಂಬ ಚೆನ್ನಾಗಿದೆ ಎಂದು ಹೇಳುವಾಗ ತೆಗೆದು ಕೊಡ್ತಾರೆ. ಅವರಿಗೆ ಆ ವಿಷಯದಲ್ಲಿ ಒಂದು ಅಳುಕಿಲ್ಲ, ಅಂಜಿಕೆ ಇಲ್ಲ. ದಾನ ಧರ್ಮ ಮಾಡುವುದರಲ್ಲಿ ಅವರಿಗೆ ದೊಡ್ಡ ವಿಷಯನೇ ಅಲ್ಲ, ತೆಗೆದು ಕೊಟ್ಟು ಬಿಡುವುದು. ಒಂದನ್ನು ಕೂಡ ತನಗೆ ಬೇಕಾಗಿ ಉಳಿಸಿಕೊಳ್ಳದೆ ಪ್ರತಿಯೊಂದನ್ನು ಕೂಡ ದಾನ ಮಾಡಲು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರೇರೇಪಿಸಿತ್ತು, ತನ್ನ ಜೀವನದಲ್ಲಿ ಅಳವಡಿಸಿ ತೋರಿಸಿದ್ದು, ತನ್ನ ಸ್ವಹಾಬಿಗಳಿಗೆ ಕಲಿಸಿಕೊಟ್ಟಿದ್ದು ಇತಿಹಾಸದ ಪುಟಗಳಲ್ಲಿ ದಾಖಲಾಗಿದೆ. ಅದು ಇವತ್ತು ಕೂಡ ಅದರ ಒಂದು ಪ್ರತಿಫಲನ ಅವರ ಉಮ್ಮತ್ಗಳಲ್ಲಿ ಕಾಣ್ತಾ ಇದೆ. ಹಜರತ್ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಪ್ರವಾದಿವರಿಯರ ದಾನ ಧರ್ಮಗಳ ಬಗ್ಗೆ ಮಾತ್ರ ಹೇಳುತ್ತಾ ಹೋದರೆ ಬಹಳಷ್ಟು ಚರಿತ್ರೆಗಳಿವೆ, ತುಂಬ ಚರಿತ್ರೆಗಳಿವೆ. ಇತಿಹಾಸದ ಪುಟಗಳಲ್ಲಿ ಅದು ತುಂಬ ವಿಶಾಲವಾಗಿ ದಾಖಲಾಗಿದೆ. ಅವರು ಕುಟುಂಬಕ್ಕೆ ಬೇಕಾಗಿ, ಸ್ವಹಾಬಿಗಳಿಗೆ ಬೇಕಾಗಿ, ಬಡವರಿಗೆ ಬೇಕಾಗಿ, ಇನ್ನೊಬ್ಬರಿಗೆ ಬೇಕಾಗಿ ಮಾಡಿದ ದಾನ ಧರ್ಮಗಳು
ಅದು ಅತ್ಯಂತ ವಿಶಾಲವಾದ ಚರಿತ್ರೆಯಾಗಿದೆ. ಎಲ್ಲವನ್ನು ಕೂಡ ನಾನು ಹೇಳುತ್ತಾ ಹೋಗುವುದಿಲ್ಲ. ಇನ್ನು ಅವರ ಶಿಷ್ಯರಲ್ಲಿ ಅತ್ಯಂತ ಪ್ರಮುಖರು ಇಸ್ಲಾಮಿಕ್ ರಿಪಬ್ಲಿಕ್ಕಿನ ಮೊದಲನೇ ಖಲೀಫ ಎಂದು ಕರೆಯಲ್ಪಡುವ ಹಜರತ್ ಸಯ್ಯಿದನ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು. ತಬೂಕ್ ಯುದ್ಧದ ವೇಳೆ ಅತ್ಯಂತ ಕಠಿಣವಾದ ಒಂದು ಸಂದರ್ಭವಾಗಿತ್ತದು. ಮುಸ್ಲಿಂ ಸೈನ್ಯಕ್ಕೆ ಆರ್ಥಿಕವಾದ ಸಹಾಯ ತುಂಬ ಅಗತ್ಯವಿತ್ತು. ಪ್ರವಾದಿ ಮುಹಮ್ಮದ್ ಪೈಗಂಬರ್ ತನ್ನ ಸಹಾಬಿಗಳನ್ನೆಲ್ಲ ಕರೆದು, ಅಗತ್ಯ ಸಂದರ್ಭಗಳು ಬರುವಾಗ ಸಹಾಬಿಗಳನ್ನೆಲ್ಲ ಕರೆದು ಪ್ರವಾದಿವರಿಯರು ಕೇಳ್ತಾರೆ, ಈಗ ನಮಗೆ ಅಗತ್ಯವಿದೆ, ಯಾರೆಲ್ಲ ಕೊಡ್ತೀರಿ? ಬೇಕಾಬಿಟ್ಟಿಯಾಗೆಲ್ಲ ಕೊಡ್ತಾಯಿದ್ರು. ದಾನ ಧರ್ಮದ ಮಹತ್ವವನ್ನು ಅರಿತಿರುವ ಅವರು. ಅದೇ ರೀತಿಯಾಗಿದೆ ತಬೂಕ್ ಯುದ್ಧದ ಸಂದರ್ಭದಲ್ಲಿ ಆರ್ಥಿಕವಾದ ಸಂಕಷ್ಟ ಬಂದಾಗ, ಅವರಿಗೆ ದೊಡ್ಡ ಒಂದು ಮೊತ್ತದ ಅಗತ್ಯ ಬಂದಾಗ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸ್ವಹಾಬಿಗಳೊಂದಿಗೆ ಕೇಳ್ತಾರೆ, ಯಾರು ಕೊಡ್ತೀರಿ? ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಮನೆಗೆ ಹೋದರು. ಮನೆಗೆ ಹೋಗಿ ಯಾವುದನ್ನು ಕೂಡ ಬಿಟ್ಟಿಲ್ಲ, ಒಂದು ಸೂಜಿ ಮತ್ತು ನೂಲನ್ನು ಕೂಡ ಬಿಟ್ಟಿಲ್ಲ ಎಂದು ಇತಿಹಾಸದ ಪುಟದಲ್ಲಿದೆ. ಒಂದನ್ನು ಕೂಡ ಬಿಟ್ಟಿಲ್ಲ. ಮನೆಯಲ್ಲಿರುವ ಪ್ರತಿಯೊಂದನ್ನು ಕೂಡ ಹೆಕ್ಕಿ ತಂದು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲ ಬುಡಕ್ಕೆ ಸುರಿಯುತ್ತಾರೆ. ಅಲ್ಲಿ ಸ್ವಹಾಬಿಗಳೊಂದಿಗೆ ಪ್ರವಾದಿವರಿಯರು ಕೇಳ್ತಾರೆ, ಅಬೂಬಕರ್ ಸಿದ್ದೀಕರೊಂದಿಗೆ ಆ ಸಂದರ್ಭದಲ್ಲಿ ಕೇಳಿದರು, ಮನೆಯಲ್ಲಿ ನಿನಗೆ ಬೇಕಾಗಿ ಏನು ಬಾಕಿ ಇಟ್ಟಿದ್ದಿ? ಅಲ್ಲಾಹ್ ಮತ್ತು ರಸೂಲನ್ನು ಬಾಕಿ ಇಟ್ಟಿದ್ದೇನೆ, ಬೇರೆ ಏನೂ ಇಲ್ಲ, ನನಗಿರುವ ನನ್ನ ರಬ್ ಮತ್ತು ನನ್ನ ಹಬೀಬರಾದ ತಾವು, ಅದು ಬಿಟ್ಟರೆ ನನಗೆ ಈ ಪ್ರಪಂಚದಲ್ಲಿ ಒಂದು ಸಣ್ಣ ತುಂಡು ಕೂಡ ನನ್ನದಾಗಿ ಇಲ್ಲ ಎಂದು ಹೇಳಿ ಪ್ರತಿಯೊಂದನ್ನು ಕೂಡ ತಂದು ಪ್ರವಾದಿವರಿಯರ ಕಾಲ ಬುಡಕ್ಕೆ ಹಾಕಿದ ಮಹಾನರಾದ ಸಯ್ಯಿದನ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಅವರ ದಾನ ಧರ್ಮಗಳಿಂದ ಈ ಉಮ್ಮತ್ತು ಪಾಠ ಕಲಿಯಬೇಕು. ಬಡವರು ಬಂದಾಗ, ಅಗತ್ಯ ಇದ್ದವರು ಬಂದಾಗ, ಸಂಸ್ಥೆ ಸಮುಚ್ಚಯಗಳಿಗೆ ಬೇಕಾಗಿ ಸಹಾಯಕಗಳು ಬಂದಾಗ, ಮಸೀದಿ ಮದ್ರಸಕ್ಕೆ ಬೇಕಾಗಿ ಸಹಕಾರ ಮಾಡಲು ಸಹಾಯಕಗಳು ಬಂದಾಗ, ಮಕ್ಕಳ ಶಿಕ್ಷಣಕ್ಕೆ ಬೇಕಾಗಿ ಮಕ್ಕಳು ಸಹಾಯಕಗಳಿಗೆ ಬೇಕಾಗಿ ಬಂದಾಗ, ಹಿಂಜರಿಯುವವರು, ಚುಚ್ಚು ಮಾತುಗಳ ಮೂಲಕ ಅವರನ್ನು ದೂರ ಕಳಿಸುವವರು, ತನಗೇ ಕೊಟ್ಟಿದ್ದು ಎಂಬ ಅಹಂಕಾರ ತೋರುವಂತಹ ಕೆಲವು ಶ್ರೀಮಂತ ಮನುಷ್ಯರು, ಅವರು ಚಿಂತಿಸಬೇಕು. ತನ್ನೆಲ್ಲವನ್ನು ಕೂಡ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲ ಬುಡಕ್ಕೆ ಸುರಿಯುತ್ತಿದ್ದಾರೆ ಸಯ್ಯಿದನ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು. ನಾನು ಅಲ್ಲಾಹ್ ಮತ್ತು ರಸೂಲನ್ನು ಮಾತ್ರ ಬಾಕಿ ಇಟ್ಟಿದ್ದು. ಸಯ್ಯಿದನ ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅವರು ಆ ದಿನ ತನ್ನ ಸೊತ್ತಿನ ಅರ್ಧ ಭಾಗವನ್ನು ತೆಗೆದುಕೊಂಡು ಬರ್ತಾರೆ. ಅರ್ಧ ಭಾಗ, ಸ್ವತ್ತಿನ ಅರ್ಧವನ್ನು ಕೂಡ ತೆಗೆದುಕೊಂಡು ಬರುವುದು. ಬಾಕಿ ಕೆಲವು ದಿನ ಬದುಕಬೇಕಲ್ಲ, ಹೆಂಡತಿ ಮಕ್ಕಳಿದ್ದಾರೆ, ಅದಕ್ಕೆ ಅರ್ಧ ಭಾಗ ಇಟ್ಟು ಬರ್ತಾರೆ. ಅವರವತ್ತು ಅರ್ಧ ಭಾಗ ತೆಗೆದುಕೊಂಡು ಬಂದದ್ದು ಏಕೆಂದು ಗೊತ್ತಾ? ಪ್ರತಿಯೊಂದು ವಿಷಯದಲ್ಲೂ ಕೂಡ ಮುಂಚೂಣಿಯಲ್ಲಿ ಅಬೂಬಕರ್ ಸಿದ್ದೀಕರವರಿರ್ತಾರೆ. ಇವತ್ತಾದರೂ ದಾನ ಧರ್ಮದ ವಿಷಯದಲ್ಲಾದರೂ ನಾ ಸ್ವಲ್ಪ ಮುಂಚೂಣಿಯಲ್ಲಿರಬೇಕೆಂಬ ಕಾರಣಕ್ಕೆ ಅವರು ತನ್ನ ಸೊತ್ತಿನ ಅರ್ಧಾಂಶವನ್ನು ಕೂಡ ತೆಗೆದುಕೊಂಡು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕಾಲ ಬುಡಕ್ಕೆ ತಂದಿಟ್ಟಾಗ ಅವರು ನೋಡ್ತಾರೆ ಅಬೂಬಕರ್ ಸಿದ್ದೀಕರವರನ್ನು. ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಹೇಳ್ತಾ ಇದ್ದಾರೆ, ಮನೆಯಲ್ಲಿ ಒಂದು ಸೂಜಿ ನೂಲು ಕೂಡ ಇಟ್ಟಿಲ್ಲ. ಅವತ್ತು ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅವರು ಹೇಳಿದ ಒಂದು ಮಾತಿದೆ, ಅಬೂಬಕರ್ಗೆ ಸಾಟಿ ಅಬೂಬಕರ್ ಮಾತ್ರ, ಅವರಿಗೆ ಸಾಟಿಯಾಗಲು ನನ್ನಿಂದ ಸಾಧ್ಯವಿಲ್ಲ. ಅವರೆಲ್ಲವನ್ನು ಕೂಡ ಅಲ್ಲಾಹನ ದೀನಿಗೆ ಬೇಕಾಗಿ ತ್ಯಾಗ ಮಾಡಿದವರು, ಎಲ್ಲವನ್ನು ಕೂಡ ಅಲ್ಲಾಹನ ದೀನಿಗೆ ಬೇಕಾಗಿ ತ್ಯಾಗ ಮಾಡಿದವರು. ಚರಿತ್ರೆಯಲ್ಲಿ ಮತ್ತೊಂದು ಘಟನೆ ಕಾಣ್ತಾ ಇದೆ. ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ದೊಡ್ಡ ವ್ಯಾಪಾರಿಯಾಗಿದ್ದರು. ಅವರು ಬಡವಣೆಯರು ಅಲ್ಲ. ಮಹಾನರಾದ ಅಬೂ ದುಜಾನ ರಲಿಯಲ್ಲಾಹು ಅನ್ಹು ಎಂದು ಕರೆಯಲ್ಪಡುವ ಒಂದು ಸ್ವಹಾಬಿ. ಅವರು ನಮಾಜಿಗೆ, ಫಜರ್ ನಮಾಜಿಗೆ, ಸುಬಹಿ ನಮಾಜಿಗೆ ಯಾವತ್ತೂ ಕೂಡ ನಮಾಜು ಮುಗಿದ ತಕ್ಷಣ ದುಆಗೆ, ಪ್ರಾರ್ಥನೆಗೆ ನಿಲ್ಲದೆ ಎದ್ದು ಹೋಗ್ತಾ ಇದ್ದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಾಕಿ ಇರುವ ಸಹಾಬಿಗಳೆಲ್ಲ ನಮಾಜ್ ಮುಗಿಸಿ ದುಆಗಳು, ಪ್ರಾರ್ಥನೆಗಳೆಲ್ಲ ಮುಗಿಸಿದ ಬಳಿಕನೇ ಎದ್ದು ಹೋಗುವುದು. ಆದರೆ ಕೆಲವು ದಿನ ಅಬೂ ದುಜಾನರವರು ಬೇಗ ಎದ್ದು ಹೋಗುವುದು ಕಂಡಾಗ ಪ್ರವಾದಿ ಮುಹಮ್ಮದ್ ಪೈಗಂಬರ್ರವರು ಕೇಳಿದರು, ಅಲ್ಲ ಅಬೂ ದುಜಾನ, ತಾವ್ಯಾಕೆ ಆ ರೀತಿ ಎದ್ದು ಅಷ್ಟು ಅರ್ಜೆಂಟಲ್ಲಿ ಹೋಗ್ತಾ ಇದ್ದೀರಿ? ನಿಮಗೇನು ಪ್ರಾರ್ಥನೆಗಳು, ದುಆಗಳೇನು ಬೇಡವಾ? ಅಬೂ ದುಜಾನ ಹೇಳ್ತಾರೆ, ಓ ಪ್ರವಾದಿ ವರಿಯರೇ, ತಾವು ಪ್ರಾರ್ಥನೆ ಮಾಡುತ್ತಿರುವುದು, ಇಲ್ಲಿ ಹಲವಾರು ಸಹಾಬಿಗಳು ಆಮೀನ್ ಹೇಳುವ ಈ ಒಂದು ಒಳ್ಳೆಯ ಮಜಲಿಸ್, ಪ್ರಾರ್ಥನೆಯಲ್ಲಿ ಕೂರಬೇಕು, ದುಆದಲ್ಲಿ ಪಾಲ್ಗೊಳ್ಬೇಕು ಎಂಬ ಆಸೆ ಇದೆ. ಆದರೇನು ಮಾಡಲಿ,
ನಾನು ಈ ಪ್ರಾರ್ಥನೆಗಳೆಲ್ಲ ಮುಗಿದು ಮನೆಗೆ ಹೋದರೆ ಹಸಿದಿರುವ ನಮ್ಮ ಮಕ್ಕಳು ಬೇಗ ಹೇಳ್ತಾರೆ. ಅವರು ತಿನ್ನಲು ಸರಿಯಾದ ಅನ್ನವಿಲ್ಲದೆ ರಾತ್ರಿ ಜಾಸ್ತಿ ಚೆನ್ನಾಗಿ ನಿದ್ದೆ ಮಾಡಲ್ಲ, ಬೆಳಿಗ್ಗೆ ಹಸುವಿನಿಂದ ಬೇಗ ಎದ್ದೇಳ್ತಾರೆ. ಒಂದು ದಿನ ನಾನು ಮನೆಗೆ ಹೋಗುವಾಗ ಬೇಗ ಎದ್ದ ನನ್ನ ಸಣ್ಣ ಮಗು, ಆ ಮಗು ಆ ಕಡೆ ಮನೆಯಲ್ಲಿರುವ ನನ್ನ ಪಕ್ಕದ ಮನೆಯ ಖರ್ಜೂರದ ಗೊನೆಗಳಿಂದ ಒಂದು ಖರ್ಜೂರ ನನ್ನ ತೋಟದ ಒಳಗೆ ಬಿದ್ದಿತ್ತು. ಅದನ್ನು ತೆಗೆದು ನನ್ನ ಮಗ ಬಾಯಿಗೆ ಹಾಕಿಬಿಟ್ಟಿದ್ದ. ಇನ್ನೊಬ್ಬರ ಸೊತ್ತನ್ನು ತಿನ್ನಬಾರ್ದೆಂದು ತಾವು ಹೇಳಿಕೊಟ್ಟಿದ್ದೀರಲ್ವಾ, ಇನ್ನೊಬ್ಬರ ಸೊತ್ತನ್ನು ನಾವು ತಿನ್ನಬಾರ್ದಲ್ವಾ. ಮಾನಬತ ಮಿನಲ್ ಹರಾಮಿ ಫನ್ನಾರು ಔಲಾಬಿಹಿ, ಹರಾಮಿನಿಂದ ನಿಷಿದ್ಧವಾದ ವಸ್ತುಗಳನ್ನು ಸೇವಿಸಿ ಬೆಳೆದ ಪ್ರತಿಯೊಂದು ಕೂಡ ನರಕಕ್ಕೆ ಹತ್ತಿರವಾಗಿದೆ ಎಂದು ತಾವು ನಮಗೆ ಹೇಳಿಕೊಟ್ಟಿದ್ದೀರಲ್ವಾ. ಆದ್ದರಿಂದ ಆ ಖರ್ಜೂರವನ್ನು ಬಾಯಿಗೆ ಹಸಿವಿನಿಂದ ಕಂಗಾಲಾದ ನನ್ನ ಮಗು ಬಾಯಿಗೆ ಹಾಕಿದಾಗ ನಾನು ನನ್ನ ಮಗುವಿನ ಬಾಯಿಗೆ ಕೈ ಹಾಕಿಕೊಂಡು ಮನಸ್ಸಿಲ್ಲದಿದ್ದರೂ ಕೂಡ ಅದನ್ನು ಎಳೆದು ತೆಗೆದು ಹೊರಗೆ ಹಾಕಿದೆ. ಮಗು ಅಳುತ್ತಿತ್ತು. ನನ್ನ ಹೃದಯ ಚಿಪ್ಪಾಚೂರಾದ ಒಂದು ಕ್ಷಣವಾಗಿತ್ತದು. ಆದ್ದರಿಂದ ಮಕ್ಕಳು ಹೇಳುವುದಕ್ಕಿಂತ ಮುಂಚೆ ನನ್ನ ತೋಟದ ಒಳಗೆ ಬಿದ್ದಿರುವ, ನನ್ನ ಜಾಗದ ಒಳಗೆ ಬಿದ್ದಿರುವ ಖರ್ಜೂರವನ್ನು ತೆಗೆದು ಅವನ ತೋಟಕ್ಕೆ ಎಸೆದು ಬಿಡ್ತೇನೆ. ನಾನು ನನ್ನ ಮಕ್ಕಳ ಹೊಟ್ಟೆಗೆ ನಿಷಿದ್ಧವಾದದ್ದು ಹೋಗಲಿಕ್ಕೆ ಬಾರದು ಎಂಬ ಕಾರಣಕ್ಕೆ ಅದಕ್ಕೆ ನಾನು ಬೇಗ ಎದ್ದು ಹೋಗ್ತೇನೆ. ಇದು ಕೇಳಿದಾಗ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಮನಸ್ಸಿಗೆ ತುಂಬ ನೋವಾಯಿತು. ಆ ತೋಟದ ಮಾಲೀಕನನ್ನು ಕರೆದರು. ಅವನು ಮುನಾಫಿಕ್ ಆಗಿದ್ದ. ಮುಂಭಾಗದಲ್ಲಿ ಮಾತ್ರ ಮುಸಲ್ಮಾನಂತೆ ತೋರಿಸ್ತಾ ಒಳಗಿಂದ ಒಳಗೆ ಪಿತೂರಿ ಮಾಡುವ ವ್ಯಕ್ತಿಯಾಗಿದ್ದ. ಅವನಂದೇ ಕೇಳಿದರು, ಅಲ್ಲ, ನೀನು ಈ ತೋಟವನ್ನು ಇವನೇ ಕೊಡುವುದಾದರೆ ನಿನಗೆ ಸ್ವರ್ಗದಲ್ಲಿ ಇಂತಹ ಈ ಖರ್ಜೂರದ ಮರವನ್ನು ಇವರಿಗೆ ಅಬೂ ದುಜಾನರವರಿಗೆ ಕೊಡುವುದಾದರೆ ನಿನಗೆ ಸ್ವರ್ಗದಲ್ಲೊಂದು ಮರ ಕೊಡ್ತೇನೆ ನಾನು, ಸ್ವರ್ಗದಲ್ಲೊಂದು ಮರ. ಆ ಸಮಯದಲ್ಲಿ ಆ ವ್ಯಕ್ತಿ ಅವನು ಪಕ್ಕ ವ್ಯಾಪಾರಿಯಾಗಿದ್ದ. ಅವನಿಗೆ ಮೊಹಮ್ಮದ್ ಪೈಗಂಬರ್ರವರಲ್ಲಿ ವಿಶ್ವಾಸ ಇರಲಿಲ್ಲ. ಅವನು ಹೇಳಿದ, ಓ ಮೊಹಮ್ಮದ್ ಪೈಗಂಬರ್ರವರೇ, ನೀವು ಸ್ವರ್ಗದ ವಿಷಯದಲ್ಲಿ ಹೇಳುವ ಅಗತ್ಯ ಇಲ್ಲ, ಅದರ ಬಗ್ಗೆ ನಾವು ಮಾತಾಡಲಿಕ್ಕೆ ಬಂದಿಲ್ಲ. ಏನಿದ್ರೂ ಕೂಡ ದುನಿಯಾದಲ್ಲಿ ಏನು ಕೊಡ್ತೀರಿ ಅಂತ ಹೇಳಿ ಇಲ್ಲಿನ ಬಗ್ಗೆ ನಾವು ಚರ್ಚೆ ಮಾಡುವ. ಇಲ್ಲಿನ ಬಗ್ಗೆ, ಇಲ್ಲಿನ ಕೊಡುಕೊಳ್ಳುವಿಕೆಯ ಬಗ್ಗೆ, ಅದರ ಬಗ್ಗೆ ಏನಾದರೂ ಚರ್ಚೆ ಮಾಡುವುದಾದರೆ ಓಕೆ. ಅದು ಬಿಟ್ಟು ನೀವು ಅಲ್ಲಿನ ಬಗ್ಗೆ ಹೇಳುವುದಾದರೆ ನಾನಿಲ್ಲ ಎಂದು ಹೇಳಿ ವಿಶ್ವಾಸ ಇಲ್ಲದ ಮಾತುಗಳು ಹೇಳಿದಾಗ ಅಲ್ಲೇ ಇದ್ದ ಸಯ್ಯದನ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಎದ್ದು ನಿಂತು ಹೇಳ್ತಾರೆ, ಓ ಪ್ರವಾದಿವರಿಯರೇ, ನನಗೆ ಮದೀನಾದಲ್ಲಿ ದೊಡ್ಡ ತೋಟವಿದೆ, ಖರ್ಜೂರದ ತೋಟವಿದೆ. ಸ್ವಾದಿಷ್ಟವಾದ ಖರ್ಜೂರವನ್ನು ಕೊಡುವ ಸುಂದರವಾದ ತೋಟ. ಅದರಿಂದ 10 ಖರ್ಜೂರದ ಮರವನ್ನು ಈ ಮನುಷ್ಯನಿಗೆ ನಾನು ಕೊಡ್ತೇನೆ. ಈ ಮನುಷ್ಯನ ಈ ಮರ ಆ ನಮ್ಮ ಅಬೂ ದುಜಾನರಿಗೆ ಕೊಡಲಿ. ನನಗೆ ಸ್ವರ್ಗದಲ್ಲಿ ನೀವು ಘೋಷಣೆ ಮಾಡಿದ ತೋಟ ಸಾಕು ಎಂದು ಸಯ್ಯದನ ಅಬೂಬಕರ್ ಸಿದ್ದೀಕ್ರವರು ಹೇಳಿದ್ದು ನಾವು ಚರಿತ್ರೆಯಲ್ಲಿ ಕಂಡೆವು. ಅತ್ಯಂತ ರೋಮಾಂಚನಗೊಂಡ ಒಂದು ಕ್ಷಣವಾಗಿತ್ತದು, ಅದ್ಭುತವಾದ ಒಂದು ಕ್ಷಣ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತುಂಬ ಖುಷಿಪಟ್ಟ ಒಂದು ಕ್ಷಣ. ತನ್ನ ಅತ್ಯಂತ ಆಪ್ತ ಮಿತ್ರ ಸಯ್ಯದನ ಅಬೂಬಕರ್ ಸಿದ್ದೀಕ್ರವರ ದಾನ ಧರ್ಮದ ಅತ್ಯಂತ ಸುಂದರವಾದ ಆ ಒಂದು ಘಟನೆ ಕಂಡಾಗ ಪ್ರವಾದಿಯವರಿಯರು ಖುಷಿಪಟ್ಟರು. ಅವರು ಘೋಷಣೆ ಮಾಡಿದರು, ಓಕೆ, ಅಲ್ಲಿ ಡೀಲ್ ರೆಡಿ ಆಯಿತು, ಮುಗೀತು. ಈ ಮನುಷ್ಯ ಖುಷಿಯಿಂದ ಹೋದ, ಈ ಪಕ್ಕದ ಮನೆಯ ಮನುಷ್ಯ. ಕಾರಣ ತನ್ನ ಮನೆಯ ಮುಂಭಾಗದಲ್ಲಿರುವ ಒಂದು ಮರಕ್ಕೆ ಬದಲಾಗಿ ಸ್ವಾದಿಷ್ಟವಾದ ಖರ್ಜೂರಗಳು ಬೆಳೆಯುವ ಮದೀನಾದ ಸಯ್ಯದನ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಅವರ 10 ಖರ್ಜೂರದ ಮರ ನನಗೆ ಸಿಗ್ತಾ ಇದೆ ಇವತ್ತು. ಖುಷಿಯಿಂದವನು ಹೋದ, ಖುಷಿಯಿಂದ ಹೋದ. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇದೆಲ್ಲವನ್ನು ಮುಗಿಸಿದರು. ಅವನು ಮನೆಗೆ ಹೋಗಿ ಹೆಂಡತಿಯೊಂದಿಗೆ ರಾತ್ರಿ ಹೇಳ್ತಾನೆ, ಇವತ್ತಿನ ಡೀಲ್ ನಿನ್ಗೆ ಗೊತ್ತಾ, ಭಾರಿ ಖುಷಿ ಇರುವ ದಿನ ಇವತ್ತು, ತುಂಬ ಲಾಭ ಲಭಿಸಿದ ದಿನ. ಒಂದು ಕಡೆಯಲ್ಲಿ ಮರಕ್ಕೆ ಬದಲಾಗಿ ಅಬೂಬಕರ್ ಸಿದ್ದೀಕರಿಂದ 10 ಖರ್ಜೂರದ ಮರಗಳು ಲಭಿಸಿತು. ನಿನ್ಗೆ ಗೊತ್ತಾ, ಈ ಮರ ನನ್ನ ಮನೆ ಮುಂದೆ ಇದೆ, ಇದರಿಂದ ಕೂಡ ತೆಗಿಬಹುದು ನಮಗೆ. ಅವನಿಗೆ ಕೊಟ್ರೇನಂತೆ, ನನ್ನ ಮನೆಯ ಮುಂಭಾಗದಲ್ಲಿ ಇರುವುದಲ್ಲ, ನನಗೆ ಬೇಕಾದಷ್ಟು ನನಗೂ ಕೂಡ ತೆಗೆಯಬಹುದು ಎಂದು ರಾತ್ರಿ ಮಾತಾಡಿಕೊಂಡು ಈ ಮನುಷ್ಯ ಮಲಗ್ತಾನೆ. ಮುಂಜಾನೆ ಬೆಳಿಗ್ಗೆದ್ದು ನೋಡುವಾಗ ತನ್ನ ಮನೆಯ ಮುಂಭಾಗದಲ್ಲಿದ್ದ ಆ ಮರ ಅಬೂ ದುಜಾನರವರ ತೋಟದಲ್ಲಿ ಹೋಗಿ ನಿಂತಿರುವುದನ್ನು ಕಂಡುಬಿಟ್ಟ.
ಇವನು ಆಶ್ಚರ್ಯಚಕಿತನಾಗಿ ಬಿಟ್ಟ. ಪ್ರವಾದಿ ಮುಹಮ್ಮದ್ ಪೈಗಂಬರ್ರವರ ಮುಅಜಿಜತ್, ಅವರ ಪವಾಡ. ಅನ್ಯಾಯಕ್ಕೆ ಯಾವತ್ತೂ ಕೂಡ ಅವರು ಸಪೋರ್ಟ್ ಇಲ್ಲ, ನ್ಯಾಯಕ್ಕೆ ಬದ್ಧವಾಗಿ ಬದುಕುತ್ತಿದ್ದ ಪ್ರವಾದಿ. ಇಲ್ಲಿ ನಮಗೆ ಹಲವಾರು ಪಾಠಗಳಿವೆ. ಸಯ್ಯದನ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹು ಅವರ ದಾನ ಧರ್ಮ, ಬಡವರನ್ನು ಕಂಡಾಗ, ತುಂಬ ಕಷ್ಟದವರನ್ನು ಕಂಡಾಗ ಮನ ಕರಗುವ ಪ್ರವಾದಿವರಿಯರ ಆ ಸುಂದರವಾದ ಸ್ವಭಾವ ಮಹಿಮೆ, ಅವರ ಅದ್ಭುತವಾದ ಪವಾಡಗಳು, ಇದೆಲ್ಲವೂ ಕೂಡ ಈ ಒಂದು ಘಟನೆಯಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಒಟ್ಟಿನಲ್ಲಿ ನಾನು ಹೇಳಿದ್ದು, ಸ್ವಹಾಬಿಗಳಲ್ಲಿ ಪ್ರಮುಖರಾದ ಎಲ್ಲ ಸ್ವಹಾಬಿಗಳು ಕೂಡ ಅವರ ಅತ್ಯಂತ ದೊಡ್ಡ ಕ್ವಾಲಿಟಿಯಲ್ಲಿ, ದೊಡ್ಡ ಒಂದು ಕ್ವಾಲಿಟಿಯಾಗಿತ್ತು ದಾನ ಧರ್ಮಗಳನ್ನು ಮಾಡುವುದು. ಅವರಿಗೆ ಸಂಪತ್ತಿನ ಮೇಲೆ, ಹಣದ ಮೇಲೆ ಜಾಸ್ತಿ ವ್ಯಾಮೋಹವಿಲ್ಲ. ತನ್ನಲ್ಲಿರುವುದನ್ನೆಲ್ಲ ಕೊಟ್ಟು ಬಿಡಲು ಅವರು ರೆಡಿಯಾಗಿ ನಿಂತಿದ್ದರು. ಮಹಾನರಾದ ಸಯ್ಯದನ ಉಮರ್ ಇಬ್ನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಕೂಡ ತನ್ನ ಸಂಪತ್ತಿನ ಅರ್ಧ ಭಾಗವನ್ನು ತೆಗೆದುಕೊಂಡು ಬಂದು ಕೊಟ್ಟರು ಎಂದು ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಇನ್ನು 3ನೇ ಖಲೀಫಾ, ಅವರ ಬಗ್ಗೆ ನಮಗೆ ಹೇಳಬೇಕಾದ ಅಗತ್ಯನೇ ಇಲ್ಲ. ಅವರು ಈ ಪ್ರಪಂಚದಲ್ಲಿ ಗುರುತಿಸಲ್ಪಡುವುದೇ ಉಮರೇ ಗನಿ, ಉಸ್ಮಾನೇ ಗನಿ ಎಂದಾಗಿದೆ. ಉಸ್ಮಾನೇ ಗನಿ, ಶ್ರೀಮಂತ ಉಸ್ಮಾನ್, ಧನಿಕರು. ಅರೇಬ್ಯ ಖಂಡ ದೊಡ್ಡ ಶ್ರೀಮಂತರಲ್ಲೊಬ್ಬರಾಗಿದ್ದರು ಉಸ್ಮಾನ್ ಇಬ್ನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು. ದೀನಿಗಾಗಿ ಬಹಳಷ್ಟು ದಾನ ಮಾಡಿದವರು, ಕೇಳಿದಾಗೆಲ್ಲ ಕೊಟ್ಟವರು, ಪ್ರವಾದಿವರಿಯರ ಮುಂದೆ ಸಾಕಷ್ಟು ಸಂಪತ್ತನ್ನು ತಂದು ಸುರಿದವರು. ಈ ಇಸ್ಲಾಮಿನ ವೈಭವಕ್ಕೆ, ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಆ ಒಂದು ದೀನಿನ ಖಿದ್ಮತಿನ ವೇಗಕ್ಕೆ ಉಸ್ಮಾನ್ ಇಬ್ನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು ಅವರ ಕೊಟ್ಟ ಕೊಡುಗೆ ಅತ್ಯಂತ ಅದ್ಭುತವಾಗಿತ್ತು, ಚರಿತ್ರೆಯಲ್ಲಿ ಕಾಣ್ತಾ ಇದೆ. ಅದರಲ್ಲಿ ಒಂದು ಘಟನೆ ಕಾಣ್ತಾ ಇದೆ. ಅವತ್ತು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಆ ಒಂದು ಟೀಮ್ ಮದೀನಕ್ಕೆ ವಲಸೆ ಬಂದಾಗ ಅಲ್ಲಿ ಕುಡಿಯಲು ನೀರಿನ ಅಭಾವ ತುಂಬ ಕಾಡ್ತಾ ಇತ್ತು. ಯಾರಿಗೂ ಕೂಡ ನೀರಿಲ್ಲ. ನೀರಿನ ಅಭಾವ ತುಂಬ ಕಾಡುವಾಗ ರುಮಾ ಎಂಬ ಒಂದು ಸಿಹಿ ನೀರಿನ ಬಾವಿ ಅಲ್ಲಿತ್ತು. ರುಮಾ ಎಂಬ ಒಂದು ಸಿಹಿ ನೀರಿನ ಬಾವಿ, ಅದು ಯಹೂದಿಯಾದ ಒಬ್ಬ ಮನುಷ್ಯನಿಗೆ ಸೇರಿದ್ದಾಗಿತ್ತು. ಅವನು ಅದರಲ್ಲಿ ಸ್ವಲ್ಪ ನೀರು ಕೊಡಬೇಕಾದರೆ ಎಲ್ಲರಿಂದಲೂ ಕೂಡ ಬಹಳಷ್ಟು ಹಣ ವಸೂಲಿ ಮಾಡ್ತಾ ಇದ್ದ. ತುಂಬ ಹಣವನ್ನು ಕೊಟ್ಟು ಅವನಿಂದ ನೀರು ತೆಗಿಬೇಕಿತ್ತು. ಇದು ತುಂಬ ತೊಂದರೆಯಾಗಿತ್ತು. ಒಂದು ಕುಡಿಯಲಿಕ್ಕಿರುವ ನೀರು ಎಷ್ಟು ಹಣ ಕೊಟ್ಟು ತೆಗೀಬೇಕಾದ ಒಂದು ಸ್ಥಿತಿಯಾಗಿತ್ತು. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಮದೀನಕ್ಕೆ ತಲುಪಿದಾಗ ಈ ವಿಷಯ ಸಿಕ್ಕಿತು. ಅವರು ಹೇಳ್ತಾರೆ, ಅವರು ಘೋಷಣೆ ಮಾಡ್ತಾರೆ, ಯಾರಾದರೂ ಇದ್ದಾರಾ ಇದರಲ್ಲಿ, ನನ್ನ ಶಿಷ್ಯಂದಿರಲ್ಲಿ ಯಾರಾದರೂ ಇದ್ದಾರಾ, ಈ ಬಾವಿಯನ್ನು ತೆಗೆದು ಸ್ವಂತಕ್ಕೆ ತೆಗೆದು ಸಾರ್ವಜನಿಕವಾಗಿ ಮುಕ್ತವಾಗಿ ಎಲ್ಲರೂ ಕೂಡ ಕುಡಿಯುವ ರೀತಿಯಲ್ಲಿ ಬಿಟ್ಟುಕೊಡುವುದು. ಮುಸಲ್ಮಾನರಿಗಂತೂ ಮಾತ್ರವಲ್ಲ, ಯಾರೆಲ್ಲ ಇದ್ದಾರೋ ಎಲ್ಲರಿಗೂ ಕೂಡ ಕುಡಿಯಲು ಮುಕ್ತವಾಗಿ ಇದನ್ನು ಬಿಟ್ಟುಕೊಡುವುದು. ಯಾರಾದರೂ ಇದ್ದಾರೆಂದು ಕೇಳುವಾಗ ತಕ್ಷಣ ಸಯ್ಯದುನಾ ಉಸ್ಮಾನೇ ಗನಿ, ಉಸ್ಮಾನ್ ಇಬ್ನ್ ಅಫ್ಫಾನ್ ರಲಿಯಲ್ಲಾಹು ಅನ್ಹು ಯಹೂದಿಯಾದ ಮನುಷ್ಯನಿಗೆ ದೊಡ್ಡ ಒಂದು ಮೊತ್ತವನ್ನು ಕೊಟ್ಟು ಈ ರುಮಾ ಎಂಬ ಬಾವಿಯನ್ನು ಖರೀದಿ ಮಾಡಿ ಎಲ್ಲರಿಗೂ ಬೇಕಾಗಿ ವಕ್ಫ್ ಮಾಡಿಕೊಟ್ಟರು. ಮನುಷ್ಯರಿಗೆ ಬೇಕಾಗಿ ವಕ್ಫ್ ಮಾಡಿದರು. ಎಲ್ಲರೂ ಕೂಡ ಇದನ್ನು ಯಥೇಚ್ಛವಾಗಿ ನೀರನ್ನು ತೆಗೆಯಬಹುದು, ಉಪಯೋಗಿಸಬಹುದು. ಇದು ಸ್ವತಂತ್ರಗೊಳಿಸಿಬಿಟ್ರು. ಇದರಲ್ಲಿ ಇನ್ನು ಯಾರೂ ಕೂಡ ಹಣ ವಸೂಲಿ ಮಾಡಲಿಕ್ಕಿಲ್ಲ. ಮುಸಲ್ಮಾನರು ಅಲ್ಲದವರು ಎಲ್ಲ ಮನುಷ್ಯರು ಬಂದು ಅದರಿಂದ ನೀರು ಪಡೆದು ಕುಡಿದು ಸಂತೋಷಪಟ್ಟರು ಎಂದು ಚರಿತ್ರೆಯಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ತಮ್ಮ ಶಿಷ್ಯಂದರಿಗೆ, ತನ್ನ ಕುಟುಂಬಿಕರಿಗೆ ಈ ಬಗ್ಗೆ ದೊಡ್ಡ ಸಂದೇಶಗಳನ್ನಾಗಿದೆ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕೊಡ್ತಾ ಇರುವುದು. ತನ್ನ ಪ್ರೀತಿಯ ಪುತ್ರಿ ಫಾತಿಮಾ ಬೀವಿ ರಲಿಯಲ್ಲಾಹು ಅನ್ಹಾರವರು, ತನ್ನ ಪ್ರೀತಿಯ ಪತ್ನಿ ಖದೀಜಾ ಬೀವಿ ರಲಿಯಲ್ಲಾಹು ಅನ್ಹಾರವರು, ತನ್ನ ಪ್ರೀತಿಯ ಮತ್ತೊಂದು ಪತ್ನಿ ಐಷಾ ಬೀವಿ ರಲಿಯಲ್ಲಾಹು ಅನ್ಹಾರವರು, ಅವರೆಲ್ಲರೂ ಕೂಡ ಈ ವಿಷಯದಲ್ಲಿ ಮುಂಚೂಣಿಯಲ್ಲಿದ್ದರು. ಕುಟುಂಬಿಕರು, ಶಿಷ್ಯಂದಿರು, ಅವರಿಗೆಲ್ಲ ಈ ಪಾಠಗಳನ್ನು ನಿರಂತರವಾಗಿ ಕೊಟ್ಟದ್ದು ನಾವು ಚರಿತ್ರೆಯಲ್ಲಿ ಕಂಡೆವು. ಐಷಾ ಬೀವಿ ರಲಿಯಲ್ಲಾಹು ಅನ್ಹಾ ಅವರಿಗೆ ಒಂದು ದಿನ ಇಸ್ಲಾಮಿಕ್ ಸಾಮ್ರಾಜ್ಯದ ಬಚ್ಚೆಯಾಗಿ 1,00,000 ದಿರ್ಹಂ ಹಣ ಅವರಿಗೆ ಸಿಕ್ಕಿತು. 1,00,000 ದಿರ್ಹಂ. ಅವರು ದೊಡ್ಡ ವಿದ್ವಾಂಸಿಯಾಗಿದ್ದರು, ದೊಡ್ಡ
ಅರಿವುಳ್ಳಂತಹ ಒಂದು ಮಹಿಳೆಯಾಗಿದ್ದಳು, ದೊಡ್ಡ ಆಲಿಮಾ ಆಗಿದ್ದರು, ಎಲ್ಲ ವಿಷಯದಲ್ಲಿ ದೊಡ್ಡ ಪಾಂಡಿತ್ಯವಿತ್ತು. ಮಹಿಳೆಯರಲ್ಲಿ ಅತ್ಯಂತ ಹೆಚ್ಚು ಹದೀಸ್ಗಳನ್ನು ರಿಪೋರ್ಟ್ ಮಾಡಿದ್ದು ಆಯಿಷಾ ಬಿಬಿ ರಲಿಯಲ್ಲಾಹು ಅನ್ಹಾರವರಾಗಿದ್ದರು. ಆದ್ದರಿಂದಲೇ ಅವರಿಗೆ ಇಸ್ಲಾಮಿಕ್ ಸಾಮ್ರಾಜ್ಯದಿಂದ 1,00,000 ದಿರ್ಹಮ್ಸ್ಗಳು ಬಚ್ಚೆಯಾಗಿ ಲಭಿಸಿದಾಗ ಅವರು ಕೈಯಲ್ಲಿ ಹಣ ಸಿಕ್ಕಿದ ತಕ್ಷಣ ವಿಧವೆಯರನ್ನು, ಅನಾಥರನ್ನು, ಬಡವರನ್ನು ಎಲ್ಲರನ್ನು ಕರೆದರು, ತೆಗೆದುಕೊಡ್ಲಿಕ್ಕೆ ಶುರು ಮಾಡಿದರು. ಕೊಟ್ಟರು ಎಲ್ಲ ಖಾಲಿಯಾಯಿತು. ಅದೇ ದಿನ ಅವರಿಗೆ ಉಪವಾಸ ಬಿಡಲಿಕ್ಕೆ ಏನೂ ಕೂಡ ಇಲ್ಲ. ದಾಸಿಯಾಗಿದ್ದ ಆ ಮಹಿಳೆ ಬಂದು ಹೇಳ್ತಾಳೆ, ನೀವೆಲ್ಲ ಕೊಟ್ಟುಬಿಟ್ರ? ಎಲ್ಲ ಕೊಟ್ಟುಬಿಟ್ಟೆ. ಏನೂ ಇಲ್ಲ. ಅಲ್ಲ, ಉಪವಾಸ ಬಿಡಲಿಕ್ಕೆ ಇವತ್ತು ಏನಾದರೂ ಸ್ವಲ್ಪ ಉಳಿಸಿದರೆ ಸ್ವಲ್ಪ ಮಾಂಸ ಆದರೂ ತರ್ಬೋದಿತ್ತಲ್ಲ ಎಂದು ಹೇಳುವಾಗ ಆಯಿಷಾ ಬಿಬಿ ರಲಿಯಲ್ಲಾಹು ಅನ್ಹಾ ಅವರು ಹೇಳ್ತಾರೆ, ನನಗೆ ನೆನಪು ಮಾಡಬೇಡುವ, ನಾನೀ ಬಡವರೆಲ್ಲ ಬಂದಾಗ ಎಲ್ಲ ಕೊಟ್ಟು ಬಿಟ್ಟೆ, ನನಗೆ ಮತ್ತೆ ಉಪವಾಸ ಬಿಡಲಿಕ್ಕೆ ಆ ವಿಷಯಕ್ಕೆ ಈ ವಿಷಯಕ್ಕೆ ಅದು ನೆನಪೇ ಇರಲಿಲ್ಲ. ದಾನ ಧರ್ಮ ಮಾಡುವಾಗ ತನ್ನ ಬಗ್ಗೆ ಚಿಂತಿಸದೆ ಬೇಕಾಬಿಟ್ಟಿಯಾಗಿ ದಾನ ಧರ್ಮ ಮಾಡಲು ಪ್ರೇರೇಪಿಸಿದ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಮತ್ತು ಅವರ ಶಿಷ್ಯಂದಿರ, ಅವರ ಸ್ವಹಾಬಿಗಳ, ಮಹಾತ್ಮರ ಚರಿತ್ರೆಯನ್ನು ನೋಡುವಾಗ ಈ ಜಗತ್ತು ಅಚ್ಚರಿಗೊಳ್ಳುತ್ತದೆ, ಯಾವ ಸಂಶಯ ಕೂಡ ಬೇಡ.